ಬಟ್ ಅದು ನೀರು ಹೋಯ್ತಾ ಇಲ್ಲ. ಹಾವೇರಿ ಇದ್ರ ಜೊತೆಗೆ ಇನ್ನು ಉಳಿದ ನೀರು ಮಾತಾಡಿಕೆ ಸರ್ಕಾರಗಳು ಬಹಳಷ್ಟು ಇಚ್ಛಾಶಕ್ತಿ ವ್ಯಕ್ತಪಡಿಸಿ ಇದು ಹಾವೇರಿ ಜಾರಿ ವಿನಂತಿಸ ಅಲ್ಲೇನೋ ಅಭ್ಯಾಸ ಮಾಡಕ್ಕಾಗ್ಯಾರ ಅಂತ ಹೇಳೋಣ. ಅಲ್ಲಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಮಾಡೋದು, ಅಲ್ಲಿಂದ ಗರ್ಭಾಲಯಕ್ಕೆ ಬಂದಿರ್ತೀವಿ. ಗರ್ಭಾಲಯದಿಂದ ಸಣ್ಣ ಸಣ್ಣ ಮ್ಯಾರೇಜ್ ಮಾಡಿಕೊಂಡು ರೈತರಿಗೆ ನೀರಾವರಿಗೆ ಅನುಕೂಲ ಮಾಡಿಕೊಳ್ಳುವ ದೃಷ್ಟಿಯಿಂದ ಈ ಯೋಜನೆಯಿಂದ 30 ನದಿಗಳ ಜೋಡಣೆ ಮಾಡುವ ಅವಾಗ ಪ್ಲಾನ್ ಮಾಡಿದ ಕೇಂದ್ರ ಸರ್ಕಾರ. ಅದು ಅದಕ್ಕೆ ನನ್ನೆಲ್ಲ ಜನಪ್ರತಿನಿಧಿಗಳು ಸಾಥ್ ಕೊಡ್ತಾ ಕೆಲಸ ಮಾಡಬೇಕಲ್ಲ. ನನ್ನೆಲ್ಲ ಜನಪ್ರತಿನಿಧಿಗಳಿಗೆ ನನ್ನ ವಿನಂತಿ, ವರದಾ ಬೇಡ್ತಿ ನದಿ ಜೋಡಣೆಯ ಬಗ್ಗೆ ಇದು 2ನೇ ಪೂರ್ವಭಾವಿ ಸಭೆ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಸಂಸದರು, ಮಾಜಿ ಮತ್ತು ಹಾಲಿ ಶಾಸಕರನ್ನೊಳಗೊಂಡಂಥ ಮತ್ತು ರೈತ ಸಂಘದ ಎಲ್ಲ ಸಂಘಟನೆಯೊಂದಿಗೆ ಸಾಮಾಜಿಕ ಹೋರಾಟಗಾರರ ಸಹಯೋಗದಲ್ಲಿ ಇದೊಂದು ಅಪರೂಪವಾದಂಥ ಕಾರ್ಯಕ್ರಮ ನೆರವೇರಿದೆ. ನಮ್ಮ ಜಿಲ್ಲೆಯ ಕೆಲವು ಮಠಾಧೀಶರು, ಇನ್ನೂ ಕೆಲವು ಜನ ಮಠಾಧೀಶರು ಪಾಲ್ಗೊಳ್ಳುವವರಿದ್ದರು. ಈ ಎಲ್ಲ ವಿಶೇಷ ಕಾರ್ಯಕ್ರಮವನ್ನು ಮುಂದಿನ ಹೋರಾಟಕ್ಕೆ ಒಂದು ವಿಶೇಷವಾದ ರೂಪುರೇಷೆಗಳನ್ನು ಹಾಕ್ಕೊಳ್ಬೇಕು. ಜೊತೆಗೆ ಈ ಒಂದು ನದಿ ಜೋಡಣೆ ಆಗುವವರೆಗೂ ಕೂಡ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅನ್ನುವಂಥ ಸಂಕಲ್ಪವನ್ನು ಜಿಲ್ಲೆಯ ಎಲ್ಲ ಮಠಾಧೀಶರು ಮತ್ತು ರಾಜಕೀಯ ನಾಯಕರುಗಳು ಮತ್ತು ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಸಂಕಲ್ಪಿಸಿದ್ದಾರೆ. ನಾವೆಲ್ಲರೂ ಮುಂದೆ ಇದೊಂದು ಹೋರಾಟದ ರೂಪುರೇಷೆಗಳನ್ನು ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ರೀತಿಯಾದಂಥ ಹೋರಾಟ ರೂಪುರೇಷೆಯನ್ನು ಮಾಡಿ ಇದೊಂದು ನಿಯೋಗವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯುವ ಹಾಗೆ ನಾವು ಒಯ್ಯಬೇಕು ಅಂತ ವಿಚಾರ ಮಾಡಿದ್ವಿ. ನಿರ್ಧಾರ ನಂಬರ್ 1, ಎಲ್ಲರೂ ಒಗ್ಗಟ್ಟಾಗಿ ಸಂಘಟಿತವಾಗಿ ಈ ಗುರಿ ಮುಟ್ಟುವವರೆಗೂ ಹೋರಾಟವನ್ನು ಮಾಡಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಡ ಮತ್ತು ಮನವರಿಕೆ ಮಾಡಿಕೊಡುವಂಥ ಅವಶ್ಯಕತೆ ಇದೆ. DPR ಅಲ್ಲಿ ಹಾವೇರಿ ಜಿಲ್ಲೆಗೆ ಪ್ರತ್ಯೇಕವಾಗಿರುವಂಥ ನೀರು ಹಿಡಿದುಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಬೇಕು. ಅದಕ್ಕೆ DPRನಲ್ಲಿ ಆ ಅಂಶವನ್ನು ಸೇರಿಸಬೇಕು ಅಂತ ಹೇಳಿ ಈಗ ನಾನು ಆಗಲೇ ಏನು ಬರೆದಿದ್ದೇನೆ ಅದನ್ನು ಒತ್ತಾಯ ಮಾಡೋ ಸಲುವಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಗೆ, ಶಾಸಕರು, ಸಂಸತ್ ಸದಸ್ಯರು, ಮಾಜಿ ಸಚಿವರು, ಶಾಸಕರು ಮತ್ತು ಪರಮ ಪೂಜ್ಯರು, ರೈತ ಸಂಘದ ಮುಖಂಡರು ಎಲ್ಲರೂ ಸೇರಿ ಭೇಟಿಯಾಗುವಂಥದ್ದು, ಮನವರಿಕೆ ಮಾಡಿಕೊಡುವಂಥದ್ದು. DPR ಅಲ್ಲಿ ಈಗೇನು ನಾವು ಹೇಳಿದ್ವಲ್ಲ, ಹೊಸ ವಿಚಾರಗಳನ್ನು ಅಳವಡಿಸಿ ಪೂರ್ಣ ಪ್ರಮಾಣದಲ್ಲಿ DPRನ್ನು ನಿಗದಿತ ಸಮಯದಲ್ಲಿ ಪೂರ್ತಿ ಮಾಡಿಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದು. ಜಲಸಂಪನ್ಮೂಲ ಸಚಿವರಿಗೂ ನಿಯೋಗವನ್ನು ಭೇಟಿಯಾಗುವಂಥದ್ದು. ಒಂದೇ ನಿಯೋಗ 2 ಕಡೆ ಭೇಟಿಯಾಗುತ್ತೆ. ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು ಇರೋದ್ರಿಂದ ಅವ್ರನ್ನ ಭೇಟಿಯಾಗುವಂಥದ್ದು. ಅಲ್ಲಿ ಜಲಸಂಪನ್ಮೂಲ ಸಚಿವರನ್ನ ಮತ್ತು ನಮ್ಮ ರಾಜ್ಯ ಪ್ರತಿನಿಧಿಸುವಂಥ ಎಲ್ಲ ಸಚಿವರನ್ನು ಕೂಡ ಭೇಟಿಯಾಗಿ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಮಾಡಬೇಕು. 2ನೇದ್ದು, ಇದಾದ ಮೇಲೆ ಮಾರ್ಚ್ ಮತ್ತು ಏಪ್ರಿಲಲ್ಲಿ ನಾವು ಪ್ರತಿಯೊಂದು ಗ್ರಾಮದಲ್ಲಿ ಜನಜಾಗೃತಿ ಸಭೆಗಳನ್ನು ಮಾಡಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುವಂಥದ್ದು. ವರ್ಧಾ ನದಿ ತೀರ ಅಷ್ಟೇ ಅಲ್ಲ, ನಮ್ಮ ಧರ್ಮಾ ನದಿ ತೀರ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯ ಪ್ರತಿಯೊಂದು ಗ್ರಾಮಗಳಿಗೆ ಇದು ಅವಶ್ಯಕತೆ ಇದೆ. ಕುಡಿಯುವ ನೀರಿನ ಯೋಜನೆ ಎಲ್ಲವೂ ಕೂಡ ತುಂಗಭದ್ರಾ ಮತ್ತು ವರ್ಧಾ ನದಿಯ ಪಾತ್ರದಲ್ಲಿ ಇರೋದರಿಂದ ಅದು ನಮ್ಮ ಎಲ್ಲ ಕುಡಿಯುವ ನೀರಿನ ಯೋಜನೆಗಳು ಇದರ ಮೇಲೆ ಅವಲಂಬಿತವಾಗಿದ್ದಾವೆ. ಅದರಿಂದ ಪ್ರತಿಯೊಂದು ಗ್ರಾಮಕ್ಕೂ ಇದರ
ಒಂದು ಅವಶ್ಯಕತೆ ಇದೆ ಕುಡಿಯುವ ನೀರಿನ ದೃಷ್ಟಿಯಿಂದ. ಮತ್ತು ಹಾವೇರಿ, ಹಾನಗಲ್, ಬ್ಯಾಡಗಿ, ಶಿಗ್ಗಾಂವ್, ಸವಣೂರು ನಗರಸಭೆಗಳಿಗೆ ಇದರ ಅವಶ್ಯಕತೆ ಇದೆ. ಶಿಗ್ಗಾಂವ್, ಸವಣೂರು, ಬಂಕಾಪುರ. ಹೀಗಾಗಿ ಇದು ಅತ್ಯಂತ ಮಹತ್ವದಿರೋದರಿಂದ ಅಲ್ಲೆಲ್ಲ ಕಡೆ ಜನಜಾಗೃತಿ ಸಭೆಯನ್ನು ಮಾಡಿ ಒತ್ತಡವನ್ನು ಮಾಡುವಂಥದ್ದು, ನಿರಂತರವಾಗಿ ಇದರ ಮೇಲೆ ಸಂಪೂರ್ಣವಾಗಿ ನಾವು ಇದನ್ನು ಗಮನಿಸಬೇಕನ್ನುವಂಥ ದೃಷ್ಟಿಯಿಂದ ಒಂದು ತಜ್ಞರ ಸಮಿತಿಯನ್ನು ಮಾಡ್ತೀವಿ. ಮತ್ತು ಇನ್ನೊಂದು ಏನಾದರೂ ಲೀಗಲ್ ಇಶ್ಯೂ ಬಂದರೆ ಫೈಟ್ ಮಾಡೋದಕ್ಕೆ ಒಂದು ಲೀಗಲ್ ಟೀಮನ್ನು ಕೂಡ ಮಾಡುವಂಥದ್ದು ಇಷ್ಟು ತೀರ್ಮಾನ ಆಗಿದೆ. ಹುಕ್ಕೇರಿ ಸದಾಶಿವ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಿಯೋಗಗಳು ಹೋಗುವಂಥದ್ದು, ಮತ್ತು ಮಧ್ಯದಲ್ಲಿ ಏನು ಅವಶ್ಯಕತೆ ಬಿದ್ದರೆ, ಏನೋ ಹೋರಾಟ ಅವಶ್ಯಕತೆ ಬಿದ್ದರೆ ಅದಕ್ಕೂ ಕೂಡ ಪರಮ ಪೂಜ್ಯರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತೀವಿ. ಸರಿ, ಪ್ರಮುಖವಾಗಿ ಬಯಲು ಸೀಮೆ ಜಿಲ್ಲೆ ಅಂದರೆ ಇವು ಕೊಪ್ಪಳ ಆಗಿರ್ಬೋದು, ಮುಂದೆ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಕೂಡ ಅನುಕೂಲ ಆಗ್ಬೋದು. ಈಗ ಆ ಭಾಗದ ಶಾಸಕರು ಕೂಡ ಈಗ ನಾನು ಈಗಾಗಲೇ ಅಲ್ಲಿಯ ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲ್ ಹತ್ರ ಮಾತಾಡಿದ್ದೇನೆ. ಅಲ್ಲಿ ಶಾಸಕರು, ಅಲ್ಲಿಯ ಮತ್ತು ಸಂಸತ್ ಸದಸ್ಯರು ಮತ್ತು ಅಲ್ಲಿ ಎಲ್ಲ ಜನರ ಒಂದು ಬೆಂಬಲವನ್ನು ಕೂಡ ಇದಕ್ಕೆ ಪಡ್ಕೊಳ್ತೀವಿ. ಒಂದು ದೊಡ್ಡ ಜನ ಆಂದೋಲನ ಮುಂದಿನ ದಿನಗಳಲ್ಲಿ ಇದನ್ನು ಮಾಡಿ ಇದನ್ನು ಅಂತಿಮವಾಗಿ ನಮ್ಮ ಗುರಿ ಇಷ್ಟೇ. ಯಾರು ವಿರೋಧವೂ ಅಲ್ಲ, ನಾನು ಈಗಾಗಲೇ ಹೇಳ್ದಂಗೆ ಯಾರು ವಿರೋಧವೂ ಅಲ್ಲ ಅಥವಾ ಯಾರು ವಿರೋಧ ಮಾಡ್ತಾರಂತೂ ಅಲ್ಲ. ಇದು ನಮ್ಮ ಬದುಕಿನ ಪ್ರಶ್ನೆ ಇದೆ, ನಮ್ಮ ಮಕ್ಕಳ ಭವಿಷ್ಯ ಪ್ರಶ್ನೆ ಇದೆ, ನಮ್ಮ ಉಳುವಿನ ಪ್ರಶ್ನೆ ಇದೆ. ಹೀಗಾಗಿ ನಮ್ಮ ಬದುಕಿಗಾಗಿ, ನಮ್ಮ ಬದುಕುವ ಹಕ್ಕಿಗಾಗಿ, ನಮ್ಮ ನೀರಿನ ಹಕ್ಕಿಗಾಗಿ ನಮ್ಮ ಹೋರಾಟವನ್ನು ಮಾಡ್ತೀವಿ. ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಸಿರಿಸಿಯಲ್ಲಿ ಯಾವ ಥರ ಸಮಾವೇಶ ಆಯಿತು? ಆ ಥರದ ಸಮಾವೇಶ ಅದು ಮುಂದಿನ ಭಾಗದಲ್ಲಿ ಮೊದಲು ಜನಜಾಗೃತಿ ಮಾಡುವಂಥದ್ದು ಅವಶ್ಯಕತೆ ಇದೆ. ಆ ಜನಜಾಗೃತಿಯನ್ನು ಮಾಡಿ ಅವಶ್ಯಕತೆ ಬಿದ್ದರೆ ಅದಕ್ಕಿಂತ ದೊಡ್ಡ ಸಮಾವೇಶವನ್ನು ನಾವು ಹಾವೇರಿಯಲ್ಲೇ ಮಾಡ್ತೀವಿ. ಅವರಿಗೆ ಮನವೊಲಿಸಿ ಯಾವುದೇ ಅವರು ಕಾಂಪೆನ್ಸೇಟಿವ್ ಅದಕ್ಕಿಂತ ಹೆಚ್ಚು ಪ್ರಮಾಣದಾಗ ಇಲ್ಲಿ ಕಾಲ ಬೆಳೆಯುವಿಕೆ ವಿಶ್ವಾಸ ನೀರು ಬರೋದ್ರಿಂದ ಅದಕ್ಕೆ ಈ ಯೋಜನೆಯನ್ನ ಬೇರೆ ಬರೆಯದೆ ದಯಮಾಡಿ ಎರಡೂ ಸರ್ಕಾರದ ಇಲ್ಲಿ ನಾವು ಹೆಚ್ಚು ಮಾತಾಡೋದಲ್ಲ, ಅಜ್ಜಾವ ಹೆಚ್ಚು ಮಾತಾಡೋದಲ್ಲ, ಅಜ್ಜಾದ ಸಾಹಿತ್ಯ ಒಳಗ ಅವರು ಅಭಿಮಾನದಿಂದ ಕೊಟ್ಟು ನಾವೇ ಮಾಡೋದು. ನಾವು ಏನು ಸಮಾವೇಶ ಮಾಡ್ತಾ ನಮ್ಮ ಕರ್ತವ್ಯ, ಬಟ್ ಅಲ್ಲಿ ಅಚ್ಚುಕಟ್ಟಾಗಿ ಅಂತೇಳಿ ಸರ್ಕಾರ ಮುಂದುವ ಅದಕ್ಕೆ ತಾವೇನು ಸಲಹೆ ಸೂಚನೆ ಕೊಡ್ತೀವಿ. ನಿಮ್ಮ ಎರಡೂ ಸರ್ಕಾರದ ಜನಪ್ರತಿನಿಧಿಗಳಿಲ್ಲಿ ನೀವೇನು ಸಲಹೆ ಕೊಡ್ತೀರಿ ಅಂತ ನಾವು ಹೇಳ್ಬೇಕು. ಇಲ್ಲ ಅಂದ್ರೆ ನಾವು ಅದು ಹೋರಾಟ ಮಾಡ್ತಾರೆ. ಹೋರಾಟವನ್ನು ಹೆಚ್ಚು ಮಾಡೋದಾಗ ರೈತನ ಬೀದಿ ತರುವಾಗ ನೀವೆರಡೂ ಸರ್ಕಾರಗಳು ಜನಪ್ರತಿನಿಧಿಗಳು ಹೃತ್ಪೂರ್ವಕ ಅಭಿನಂದನೆಗಳನ್ನು ಏನು ಹಾವೇರಿ ಜಿಲ್ಲೆಯಲ್ಲಿ ನೀರು ತರೋ ಕೆಲಸ ಬೇಕಾಗಿತ್ತು, ಒಳ್ಳೆಯ ಕೆಲಸ ಬೇಕಾಗಿತ್ತು ಅಂತವ್ರಿಗೆ ಯಾವ ನಾನು ಈ ಒಳ್ಳೆಯ ಕೇಳಬೇಕಂದ್ರೆ ಅದೇನೋ ಒಂದು 20,000 ಮಂದಿ ಸೇರಿಸಿ ಸಮಾವೇಶ ಮಾಡಿದ್ರು. ಹಂಗ ನಾವು ಮಾಡೋಣ ಏನ್ ಬೇಡ.